ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ಸೊ NTA ಕಡೆಯಿಂದ ಬಂದಿರುವಂತ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಂತಂದ್ರೆ, ಯಾರ್ಯಾರು ಎಕ್ಸಾಮಿನೇಷನ್ ಬರೆದಿದ್ರಿ ನಿಮಗೆ ನಿಮ್ಮ OMR ರೆಸ್ಪಾನ್ಸ್ ಶೀಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಅವರು ಹೇಳಿರೋ ಪ್ರಕಾರ OMR ಶೀಟ್ ಅನ್ನ ನಿಮಗೆ ಮೇಲ್ ಕೂಡ ಮಾಡಿದೀವಿ ಅಂತ ಹೇಳಿದರೆ, ನಿಮ್ಮ ರಿಜಿಸ್ಟರ್ಡ್ ಮೇಲ್ ಐಡಿಯನ್ನ ಚೆಕ್ ಮಾಡ್ಕೊಳ್ಳಿ. NTA ಕಡೆಯಿಂದ ಮೇಲ್ ಬಂದಿರಬಹುದು. ಬಂದಿಲ್ಲ ಅಂದ್ರೆ ಚಿಂತೆ ಬೇಡ. ಇಲ್ಲಿ ನೋಡಿ, ನೀವು NTA ವೆಬ್ಸೈಟ್ ಗೆ ಬಂದ್ಮೇಲೆ ಡಿಸ್ಪ್ಲೇ ಆನ್ಸರ್ ಶೀಟ್ ಅಂತ ಏನು ಕಾಣಿಸ್ತಾ ಇದೆ ಇಲ್ಲಿ ನಿಮಗೆ. ಸೊ ಡಿಸ್ಪ್ಲೇ ಆಫ್ ಸ್ಕ್ಯಾನ್ಡ್ ಇಮೇಜಸ್ ಆಫ್ OMR ಆನ್ಸರ್ ಶೀಟ್ ಅಂತ ಹೇಳಿ ಅದನ್ನ ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದ್ರೆ ನಿಮಗೆ ಒಂದು ಲಿಂಕ್ ಕಾಣಿಸ್ತದೆ, ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಪಾಸ್ವರ್ಡ್ ಹಾಕಿದ್ಮೇಲೆ ನಿಮಗೆ OTP ಬರುತ್ತೆ. OTP ಯನ್ನು ಎಂಟರ್ ಮಾಡಿದ ಮೇಲೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ಈ ರೀತಿ ಕಾಣಿಸ್ತದೆ ನಿಮಗೆ. ಇಲ್ಲಿ ಕೆಳಗಡೆ ಕ್ಲಿಕ್ ಹಿಯರ್ ಟು ವ್ಯೂ ಅಂಡ್ ಚಾಲೆಂಜ್ OMR ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ನಿಮ್ಮ ಒಂದು OMR ಶೀಟ್ ಕಾಣಿಸ್ತದ, ಅದನ್ನ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ರೈಟ್. ಸೊ ನಿಮಗೆ ಮೇಲ್ ಮಾಡಿರ್ತಾರೆ, ಮಾಡಿಲ್ಲ ಅಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ಮೇಲೆ ನಿಮ್ಮ ರೆಸ್ಪಾನ್ಸ್ ಅನ್ನ ನೀವು NTA ಏನು ನಿಮ್ಮ ರೆಸ್ಪಾನ್ಸ್ ಅನ್ನ ಯಾವ ರೀತಿ ಕನ್ಸಿಡರ್ ಮಾಡಿದಾರೆ ಅನ್ನೋದು ನೋಡ್ಕೋಬಹುದು. ಓಕೆ. ಸೊ ಈ OMR ಶೀಟ್ ಏನ್ ಕಾಣಿಸ್ತದೆ, ಅದರ ಕೆಳಗಡೆ ಇನ್ನೊಂದು ಬಟನ್ ಕಾಣಿಸ್ತದೆ, ಒಂದು ಚೆಕ್ ಬಾಕ್ಸ್ ಕಾಣಿಸ್ತದೆ, ಅಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ಕ್ಲಿಕ್ ಹಿಯರ್ ಟು ಚಾಲೆಂಜ್ OMR ಅಂತ ಬರ್ತದೆ, ಅಥವಾ OMR ಅಂತ ಬರ್ತದೆ. ಸೊ OMR ರೆಸ್ಪಾನ್ಸ್ ಅಂತ ಬರ್ತದೆ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ ನಿಮಗೆ. ಇದರ ಮೇಲ್ಗಡೆ ನಿಮ್ಮ ಡೀಟೇಲ್ಸ್ ಅನ್ನು ಕೊಟ್ಟಿರ್ತಾರೆ. ಇಲ್ಲಿ ಪ್ರತಿಯೊಂದು ಕ್ವಶನ್ನಿಗೂ ರೆಕಾರ್ಡೆಡ್ ರೆಸ್ಪಾನ್ಸ್ ಏನಿದೆ OMR ಶೀಟ್ ಅಲ್ಲಿ ನೀವು ಏನು ರೆಕಾರ್ಡ್ ಮಾಡಿದ್ದೀರಿ, ಮತ್ತೆ ರೆಸ್ಪಾನ್ಸ್ NTA ಯಾವುದನ್ನ ಕನ್ಸಿಡರ್ ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಿಮಗೆ ಇನ್ನೂ ಕೂಡ ನಿಮಗೆ ಅದನ್ನ ಬ್ರಾಡ್ ಆಗಿ ತೋರಿಸ್ಬೇಕಂದ್ರೆ, ಇಲ್ಲಿ 7th ಕ್ವಶನ್ಗೆ 4th ಆನ್ಸರ್ ಮಾರ್ಕ್ ಆಗಿದೆ ಅಲ್ವಾ. ಇಲ್ಲಿ ನೋಡ್ಬೋದು, ಇಲ್ಲಿ 4th ಆನ್ಸರ್ ನೋಡಿ ಸ್ವಲ್ಪ ಡಾರ್ಕ್ ಕಾಣಿಸ್ತಾ ಇದೆ ಅಲ್ವಾ, ಅಂದ್ರೆ 4th ಅನ್ನೇ ಅವರು ಕನ್ಸಿಡರ್ ಮಾಡಿದ್ದಾರೆ ಅಂತ ಅರ್ಥ. ನೋಡಿ, ನೆಕ್ಸ್ಟ್ 3 ಇದೆ ಅಲ್ವಾ, ನೋಡಿ ಇಲ್ಲೂ ಕೂಡ 3 ಇದೆ. ನೆಕ್ಸ್ಟ್ 4 ಇದೆ ಅಲ್ವಾ, ಇಲ್ಲೂ ಕೂಡ 4 ಇದೆ. ಇಲ್ಲಿ ನೆಕ್ಸ್ಟ್ 4 ಇದೆ ಅಲ್ವಾ, ಇಲ್ಲೂ ಕೂಡ 4 ಇದೆ. ಸೊ ಹಾಗಾದ್ರೆ ಚಾಲೆಂಜ್ ಯಾರು ಮಾಡಬೇಕು? ಚಾಲೆಂಜ್ ಯಾರು ಮಾಡಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು OMR ಅಲ್ಲಿ ಇಲ್ಲಿ 3 ಅನ್ನ ಹಾಕಿರ್ತೀರಿ. ಓಕೆ, 3 ಅನ್ನ ರೌಂಡ್ ಮಾಡಿರ್ತೀರಿ, ಸರ್ಕಲ್ ಅನ್ನ ಶೇಡ್ ಮಾಡಿರ್ತೀರಿ. ಬಟ್ ಇಲ್ಲಿ 4 ಅನ್ನ ಅವರು ಕನ್ಸಿಡರ್ ಮಾಡಿರ್ತಾರೆ ಅಂತ ಆದ್ರೆ, ಈ ರೀತಿ ಅವರು ಮಾಡೋದಿಲ್ಲ 100%. ಸೊ ಹಾಗೇನಾದ್ರು ಇದ್ರೆ ನೀವು ಇಲ್ಲಿ 3 ಅನ್ನ ಸೆಲೆಕ್ಟ್ ಮಾಡಿಬಿಟ್ಟು ಕೆಳಗಡೆ ಸೇವ್ ಕ್ಲೇಮ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿಬಿಟ್ಟು ಸೊ ನೀವು 200 ರೂಪೀಸ್ ಪೇಮೆಂಟ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿದ್ರೆ ಆಯ್ತು. ನೀವು ಅದನ್ನ ಚಾಲೆಂಜ್ ಮಾಡಿದ ಹಾಗೆ. ಅಂದ್ರೆ ನಾನು ರೌಂಡ್ ಅಪ್ ಮಾಡಿದ್ದು ಅಂದ್ರೆ ಡಾರ್ಕ್ ಮಾಡಿರುವಂತದ್ದು 4th ಆಪ್ಷನ್ ಇದೆ, ನೀವು ಅದನ್ನ 3rd ಒನ್ ಕನ್ಸಿಡರ್ ಮಾಡಿದ್ದೀರಿ ಅಂತ ಹೇಳಿ ಅದನ್ನ ಮಾರ್ಕ್ ಮಾಡುವಂಥದ್ದು. ಸೊ ಈ ರೀತಿ ಆಗ್ತದೆ, ಗೊತ್ತಿರ್ಲಿ. ಸೊ ಅದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು. ಬಟ್ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ಏನು ಚಿಂತೆ ಮಾಡಬೇಡಿ, ಎಲ್ಲ ಕರೆಕ್ಟ್ ಆಗಿರ್ತದೆ. ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, 1 to 6 ಒಂದು ಕ್ವಶನ್ ಮಾರ್ಕ್ ಮಾಡಿಲ್ಲ ಅಲ್ವಾ. ಸೊ ಇದೇ ಸೇಮ್ OMR ಸೇಮ್ ಸ್ಟೂಡೆಂಟ್ ತೋರಿಸ್ತಾ ಇದ್ದೀನಿ ನಾನು. 1 to 6 ಒಂದು ಕ್ವಶನ್ ಮಾರ್ಕ್ ಮಾಡಿಲ್ಲ. 7th 4th ಮಾರ್ಕ್ ಆಗಿದೆ, 8 3 9 4 10 4 ಅಂತ ಇದೆ. ಇಲ್ಲೂ ಕೂಡ ಅದೇ ಇದೆಯಾ ನೋಡಿ, 7 4 8 3 9 4 10 4. ಅವ್ರು ಕನ್ಸಿಡರ್ ಮಾಡಿದ್ದು ಸೇಮೇ ಇದೆ, ಇದು ಸೇಮೇ ಇರ್ತದ ಕೂಡ. ನೀವು ಯಾವಾಗ ರೆಸ್ಪಾನ್ಸ್ ಅನ್ನ ಚಾಲೆಂಜ್ ಮಾಡಬಹುದು ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ 42nd ಕ್ವಶನ್ ನಲ್ಲಿ ಏನ್ ಮಾಡಿದಾನೆ ಈ ವಿದ್ಯಾರ್ಥಿ, ಎ ಅನ್ನ ಮಾರ್ಕ್ ಮಾಡಿದ್ದಾನೆ, ಅವನ ಪ್ರಕಾರ ಎ ಆನ್ಸರ್. ಬಟ್ ಏನೋ ಬೈ ಮಿಸ್ಟೇಕ್ ಅಥವಾ ಇಂಟೆನ್ಷನಲಿ 2 ಅಲ್ಲಿ ಒಂದು ಬ್ಲಾಕ್ ಇಂಕ್ ಮಾರ್ಕ್ ಬಂದ್ಬಿಟ್ಟಿದೆ. ಒಂದೊಮ್ಮೆ ಈಗ ನೀವು OMR ಲಾಗಿನ್ ಆಗಿ ನೋಡಿದಾಗ ಈ 2 ಅನ್ನ ಅವರು ಕನ್ಸಿಡರ್ ಮಾಡಿದ್ದಿದ್ರೆ, ಅರ್ಥ ಆಯ್ತಾ? ಈಗ NTA 2 ಅನ್ನ ಕನ್ಸಿಡರ್ ಮಾಡಿದ್ದಿದ್ರೆ, ಆ ರೀತಿ ಮಾಡೋದಿಲ್ಲ, 2 ಅನ್ನ ಕನ್ಸಿಡರ್ ಮಾಡಿದ್ರೆ ಅವಾಗ ನೀವು ಚಾಲೆಂಜ್ ಮಾಡಬಹುದಿತ್ತು. ನಾನು ಮಾರ್ಕ್ ಮಾಡಿರೋದು ಒಂದೇ ಇದೆ, ಎರಡನೇದು ಬೈ ಮಿಸ್ಟೇಕ್ ಟಚ್ ಆಗಿದೆ, ಸೊ ಕನ್ಸಿಡರ್ 1 ಅಂತ ಹೇಳಿ ನೀವು ಅದನ್ನ ಚಾಲೆಂಜ್ ಮಾಡಬಹುದಾಗಿತ್ತು. ಆದ್ರೆ ಇಂಥ ಕೇಸಲ್ಲೂ ಕೂಡ ಅವರು 2 ಅನ್ನ ಕನ್ಸಿಡರ್ ಮಾಡಿರೋದಿಲ್ಲ, 1 ಅನ್ನೇ ಕನ್ಸಿಡರ್ ಮಾಡಿರ್ತಾರೆ. ಗೊತ್ತಿರ್ಲಿ, 1 ಅನ್ನೇ ಕನ್ಸಿಡರ್ ಮಾಡಿರ್ತಾರೆ. ಒಂದೊಮ್ಮೆ ನಿಮ್ಮ OMR ಅಲ್ಲಿ ಏನಾದ್ರು 2 ಆನ್ಸರಿಗೆ ಮಾರ್ಕ್ ಮಾಡಿದ್ರೆ, ಯಾವ್ದೋ ಒಂದು 80th ಕ್ವಶನ್ ಬಿನು ಮಾರ್ಕ್ ಮಾಡಿರ್ತೀರಿ, ಸಿನು ಮಾರ್ಕ್ ಮಾಡಿರ್ತೀರಿ, ಅಂತ ಕೇಸಲ್ಲಿ ಅದನ್ನ ನೆಗೆಟಿವ್ ಮಾರ್ಕಿಂಗ್ ಅಂತ ಕನ್ಸಿಡರ್ ಮಾಡಿರ್ತಾರೆ ಅನ್ನೋದು ಗೊತ್ತಿರ್ಲಿ. ನೆಗೆಟಿವ್ ಮಾರ್ಕಿಂಗ್ ಅಂತ ಹೇಳಿ ಕನ್ಸಿಡರ್ ಮಾಡಿರ್ತಾರೆ. ನಿಮಗೆ ಕರೆಕ್ಟ್ ಮಾರ್ಕ್ಸ್ ಅಂದ್ರೆ ಫುಲ್ ಮಾರ್ಕ್ಸ್ ಕೊಡೋದಿಲ್ಲ, ಯಾವ್ದಾದ್ರು ಒಂದು ಕರೆಕ್ಟ್ ಆಗಿದ್ರು ಮಾರ್ಕ್ಸ್ ಕೊಡೋದಿಲ್ಲ, ಅದ್ರ ಜೊತೆಗೆ ನಿಮ್ಮ ಒಂದು -1 ಮಾರ್ಕ್ಸ್ ಹೋಗ್ತದ, ಅಂದ್ರೆ 1 ಮಾರ್ಕ್ಸ್ ಮೈನಸ್ ಆಗ್ತದ ಅನ್ನೋದು ಗೊತ್ತಿರಲಿ. ರೈಟ್. ಸೊ ಇದ್ರ ಬಗ್ಗೆ ಸಂಬಂಧಪಟ್ಟಾಗ ಅವರು ಒಂದು ನೋಟಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ, ಇಲ್ಲಿ ನೋಡಬಹುದು. ಸೊ ಇವತ್ತಿನಿಂದ 15ನೇ ತಾರೀಕು ಬೆಳಗ್ಗೆ 11 ಗಂಟೆ ತನಕ ಟೈಮ್ ಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ ಯಾರ್ಯಾರು ಮಾರ್ಕ್ ಅಂದ್ರೆ ಯಾವ ರೀತಿ ಕನ್ಸಿಡರ್ ಮಾಡ್ತೀವಿ ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಓನ್ಲಿ 1 ಸರ್ಕಲ್ ಶುಡ್ ಬಿ ಮಾರ್ಕ್ಡ್. ಮೋರ್ ದೆನ್ 1 ಸರ್ಕಲ್ ಮಾರ್ಕ್ ಮಾಡಿದ್ರೆ ಅದನ್ನ ನೆಗೆಟಿವ್ ಮಾರ್ಕಿಂಗ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಸ್ಟ್ರೇ ಸ್ಪಾಟ್ ಆಗಿರ್ಬೋದು, ಸ್ಟ್ರೇ ಮಾರ್ಕ್ ಆಗಿರ್ಬೋದು, ಪಾರ್ಷಿಯಲ್ ಮಾರ್ಕಿಂಗ್ ಆಗಿರ್ಬೋದು, ಇವು ಯಾವುದನ್ನು ಕೂಡ ಕನ್ಸಿಡರ್ ಮಾಡೋದಿಲ್ಲ. ಅದನ್ನು ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ. ನಾನು OMR ಶೀಟ್ ಅಲ್ಲಿ ತೋರಿಸಿರೋ ಹಾಗೆ ಕಂಪ್ಲೀಟ್ ಡಾರ್ಕ್ ಸರ್ಕಲ್ ಮಾಡಿರುವಂತದನ್ನ ಮಾತ್ರ ಅವರು ಕನ್ಸಿಡರ್ ಮಾಡ್ತಾರೆ.
ಸೊ ಈ ರೀತಿಯಾಗಿ ನೀವು ನಿಮ್ಮ OMR ಶೀಟ್ ಅನ್ನು ನೋಡ್ಕೊಳ್ಳಿ. OMR ಶೀಟ್ ಅನ್ನು ನೋಡಿದ ಮೇಲೆ ನಿಮಗೆ ನಿಮ್ಮ ಒಂದು ಮಾರ್ಕ್ಸ್ ಗೊತ್ತಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ ಇಂಡಿಯಾ ರ್ಯಾಂಕ್ ಲಾಸ್ಟ್ ಇಯರ್ ಎಷ್ಟು ಬಂದಿತ್ತು ಅನ್ನೋದನ್ನು ಕೂಡ ನಿಮಗೆ ನೋಡಬೇಕು ಅಂತ ಇದ್ರೆ, ಅಥವಾ ಪ್ರತಿಯೊಂದು ಕಾಲೇಜಿನ ಕಟ್ ಆಫ್ ನಿಮಗೆ ಬೇಕು ಅಂತ ಇದ್ರೆ, ಸೊ ನನ್ನ RH ಕೆಮಿಸ್ಟ್ರಿ ಮೊಬೈಲ್ ಆ್ಯಪಿಗೆ ಹೋಗಿ. ಸೊ ಮೊಬೈಲ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ನ ಹಾಕ್ಬಿಟ್ಟು ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ಕೊಂಡ್ಬಿಟ್ಟು ಲಾಗಿನ್ ಆದ್ರೆ ಅಲ್ಲಿ ನಿಮಗೆ 2025 MBBS BDS BAMS ಕಟ್ ಆಫ್ ಅಂತೇಳಿ 299 ರುಪೀಸ್ಗೆ ಕಾಣಿಸುತ್ತೆ. ಮೊದಲನೇದಾಗಿ ನಾನು ಹೇಳಿದ್ದೀನಿ, ಇದು ನಾನ್ ಡೌನ್ಲೋಡೇಬಲ್ PDF ಇರುತ್ತೆ. ಸೊ ಇದನ್ನ ನೀವು ಪೇಮೆಂಟ್ ಮಾಡಿದ ಮೇಲೆ ಆಪ್ ಅಲ್ಲೇನೆ ಇದನ್ನ ನೀವು ವ್ಯೂ ಮಾಡಬೇಕು ಹೊರತು ಹೊರಗಡೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಲಿಕ್ಕೆ ಬರೋದಿಲ್ಲ. ಎನಿ ಟೈಮ್ ಯು ಕ್ಯಾನ್ ಕ್ಲಿಕ್ ಆನ್ ದ ಆಪ್ RH ಕೆಮಿಸ್ಟ್ರಿ ಮೊಬೈಲ್ ಆಪ್, ಯು ಕ್ಯಾನ್ ಸಿ ದಟ್ ಪರ್ಟಿಕ್ಯುಲರ್ PDF. ಅಲ್ಲಿ ನಿಮಗೆ ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ಬೇರೆ ಬೇರೆ ಕ್ಯಾಟಗರಿ ವೈಸು, ಸೊ ಬೇರೆ ಬೇರೆ KE ಕೌನ್ಸಿಲಿಂಗ್ ಬೇರೆ, MCC ಕೌನ್ಸಿಲಿಂಗ್ ಬೇರೆ, BDS ಅಲ್ಲಿ ಬೇರೆ, BAMS ಅಲ್ಲಿ ಬೇರೆ, ಈ ರೀತಿ ಡಿಫ್ರೆಂಟ್ ಆಗಿ ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಒಂದು ಡೀಟೇಲ್ ಆದ ವಿಡಿಯೋವನ್ನು ಕೂಡ ಮಾಡಿದ್ದೀನಿ, ಅದನ್ನು ಕೂಡ ನೋಡ್ಕೊಳ್ಳಿ. ನಿಮ್ಗೆ ಏನಾದ್ರು ಇದು ಬೇಕು ಅಂತ ಇದ್ರೆ ಸೊ ನೀವು ಅದನ್ನ 299 ರುಪೀಸ್ ಪೇಮೆಂಟ್ ಮಾಡಿಬಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ. ಪರ್ಚೇಸ್ ಮಾಡ್ಕೊಂಡು ಮೊಬೈಲ್ ಆಪ್ ಅಲ್ಲೇ ಅದನ್ನು ವ್ಯೂ ಮಾಡಬಹುದೇ ಹೊರತು PDF ನಿಮಗೆ ಮೇಲಿಗೂ ಬರೋದಿಲ್ಲ, PDF ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೂ ಬರೋದಿಲ್ಲ. ಸೊ ಓನ್ಲಿ ಇನ್ ದ ಮೊಬೈಲ್ ಆಪ್ ಯು ಕ್ಯಾನ್ ಸಿ. ಅದನ್ನ ನೀವು ವೆಬ್ ಅಲ್ಲಿ ನೋಡಬೇಕು ಅಂದ್ರೆ ನನ್ನ rhchemistry.in ಅಂತ ಹೇಳಿ ವೆಬ್ಸೈಟ್ ಗೆ ಹೋಗಿ. ಇಲ್ಲಿ ಲಾಗಿನ್ ಅಂತ ಏನು ಕಾಣಿಸ್ತದೆ, ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್, ಯಾವ ಮೊಬೈಲ್ ನಂಬರ್ ನ ಆಪ್ ಅಲ್ಲಿ ಲಾಗಿನ್ ಆಗಿದ್ದೀರಿ, ಸೊ ಪೇಮೆಂಟ್ ಮಾಡಬೇಕಾದ್ರೆ, ಸೊ ಆಪ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀರಿ ಅದೇ ಮೊಬೈಲ್ ನಂಬರ್ ಅಥವಾ ಇಮೇಲ್ ಅನ್ನ ಹಾಕಿ. ಸೊ ನೆಕ್ಸ್ಟ್ ಅಂತ ಹೋದ್ರೆ OTP ಬರ್ತದೆ, OTP ಅನ್ನ ಎಂಟರ್ ಮಾಡಿ ಲಾಗಿನ್ ಆಗಿ. ಸೊ ದಟ್ ನೀವು ಅಲ್ಲಿ ಯಾವುದನ್ನ ಪರ್ಚೇಸ್ ಮಾಡಿರ್ತೀರಿ ಆ PDF ಅನ್ನು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಸೊ ಪೇಡ್ ಕೋರ್ಸಸ್ ಅಂತ ಕಾಣಿಸ್ತದೆ ನಿಮಗೆ ಅಲ್ಲಿ ಹೋಮ್ ಅಲ್ಲಿ ಹೋದ್ಮೇಲೆ, ಅಂದ್ರೆ ನಾವು ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ ಮೇಲೆ ಪೇಡ್ ಕೋರ್ಸಸ್ ಕ್ಲಿಕ್ ಮಾಡಿದ ಮೇಲೆ ಈ ಒಂದು 2025 MBBS BDS BAMS ಕಟ್ ಆಫ್ ಅನ್ನ ಕ್ಲಿಕ್ ಮಾಡಿ ಸೊ ನೀವು ಡೌನ್ಲೋಡ್ ಮಾಡ್ಕೊಳ್ಳಬಹುದು. ಇದಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ NTA ದವರ ಕಡೆಯಿಂದ ನಿಮಗೆ ನಿಮ್ಮ OMR ರೆಸ್ಪಾನ್ಸ್ ಶೀಟ್, ಆನ್ಸರ್ ಶೀಟ್ ರಿಲೀಸ್ ಆಗಿದೆ, ನೋಡ್ಕೊಳ್ಳಿ. ಥ್ಯಾಂಕ್ ಯು. ಅಂದ್ರೆ ಇದ್ರ ಒಂದು ಖುಷಿಯ ವಿಚಾರ ಏನಂತಂದ್ರೆ ಇವತ್ತು ರಿಲೀಸ್ ಆಗಿರೋದಕ್ಕೆ ಇನ್ನೊಂದು 4-5 ದಿನ ಆದ ಮೇಲೆ ನಿಮಗೆ ನಿಮ್ಮ ರಿಸಲ್ಟ್ ಬರಬಹುದು. ಮೇ ಬಿ 20ರ ಹೊತ್ತಿಗೆ ಸೊ ನೀಟ್ ರಿಸಲ್ಟ್ ಬರುವಂತ ಎಲ್ಲಾ ಸಾಧ್ಯತೆಗಳು ಇದೆ ಅಂತ ಹೇಳ್ತಾ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.